ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 20 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 21ರಿಂದ 40ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ನೋಡಿದ ತಕ್ಷಣ ನಮಗೆ ರೆಕ್ಟ್ಯಾಂಗಲ್ ಅಂತ ಗೊತ್ತಾಗುತ್ತೆ. ಆಯ್ತಾ? ರೆಕ್ಟ್ಯಾಂಗಲ್ ಅಥವಾ ಕನ್ನಡದಲ್ಲಿ ಆಯತ ಅನ್ನೋ ವರ್ಡ್ ನೋಡಿದ ತಕ್ಷಣ ಫಸ್ಟ್ ಏನು ಮಾಡ್ಕೊಳ್ಳಿ, ರೆಕ್ಟ್ಯಾಂಗಲ್ ಬರ್ಕೊಳ್ಳಿ. ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಫಾರ್ಮುಲಾ ಮತ್ತು ರೆಕ್ಟ್ಯಾಂಗಲ್ದು ಏರಿಯಾ ಫಾರ್ಮುಲಾ ಬರ್ಕೊಳ್ಳಿ. ಅದಾದ್ಮೇಲೆ ಕ್ವಶನ್ ನೋಡಿ. ಕ್ವಶನ್ ಏನು ಕೊಟ್ಟಿದ್ದಾನೆ? ಪೆರಿಮೀಟರ್ ಅವನೇ ಕೊಟ್ಟಿದ್ದಾರೆ. ಈ ರೆಕ್ಟ್ಯಾಂಗಲ್ ಪೆರಿಮೀಟರ್ ಅವನೇ ಕೊಟ್ಟಿದ್ದಾನೆ. ಎಷ್ಟು ಪೆರಿಮೀಟರು? 120 ಸೆಂಟಿಮೀಟರ್ ಅಂತ ಪೆರಿಮೀಟರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ನೆಕ್ಸ್ಟ್ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ 3 ಟೈಮ್ಸ್ ದ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಲೆಂತ್ 3 ಟೈಮ್ಸ್ ದ ಬ್ರೆಡ್ತ್ ಅಂತ ಕೊಟ್ಟಿದ್ದಾನೆ. ಉದ್ದ ಅಗಲದ 3ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರ್ಕೋಬೇಕು ನಾವು. ಆಯ್ತಾ? ಉದ್ದ ಅಗಲದ 3ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ. ಬರ್ಕೊಂಡು ಏರಿಯಾನ ಫೈಂಡ್ ಔಟ್ ಮಾಡಿ. ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತ. ಏರಿಯಾನ ಫೈಂಡ್ ಔಟ್ ಮಾಡಿ. ಆಯ್ತಾ? ಈಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಪೆರಿಮೀಟರ್ ಯೂಸ್ ಮಾಡ್ತೀರಾ, ಏರಿಯಾ ಯೂಸ್ ಮಾಡ್ತೀರಾ? ಪೆರಿಮೀಟರ್ದು ಆನ್ಸರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ? ಪೆರಿಮೀಟರ್ ಕೊಟ್ಟಿದ್ದಾನೆ, ಸೊ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾನ ಯೂಸ್ ಮಾಡಿ. ಏನು ಪೆರಿಮೀಟರ್ ಫಾರ್ಮುಲಾ? P is equal to 2 into L plus B. ಪೆರಿಮೀಟರ್ ಎಷ್ಟು? 120 ಸೆಂಟಿಮೀಟರ್. ಎಲ್ ಅಂದರೆ ಎಷ್ಟು? ಎಲ್ ಅಂದರೆ ನೋಡಿ 3B. 3B. ಆಯಿತಾ? ನೋಡಿ 2 1s 60 ಆಗುತ್ತೆ. 2 6 0. ಇದೇನಾಗುತ್ತೆ? 3B ಪ್ಲಸ್ ಬಿ ಏನಾಗುತ್ತೆ? 4B ಆಗುತ್ತೆ. 3B ಪ್ಲಸ್ ಬಿ 4B ಆಗುತ್ತೆ. ನೆಕ್ಸ್ಟ್ ಇದು 4 1s 4 4 5s. ಸೊ B is equal to 15 ಸೆಂಟಿಮೀಟರ್ ಆಗುತ್ತೆ. B is equal to 15 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಎಲ್ ಫೈಂಡ್ ಔಟ್ ಮಾಡಿ. L is equal to 3B. 3B ಫಾರ್ಮುಲಾ ಜಸ್ಟ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. 3 into 15. ಸೊ L is equal to 45 ಸೆಂಟಿಮೀಟರ್. L is equal to 45 ಸೆಂಟಿಮೀಟರ್. ಆಯಿತಾ? B ಬತ್ತು, L ಬತ್ತು. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾನ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದ್ರೆ ಏನು? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ? 45 ಇದೆ. ಬ್ರೆಡ್ತ್ 15 ಇದೆ. 45 ಇಂಟು 15 ಮಲ್ಟಿಪ್ಲೈ ಮಾಡಿ. ನಮಗೇನು ಬರುತ್ತೆ? 675 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಕನ್ನಡದಲ್ಲಿ ಚದರ ಸೆಂಟಿಮೀಟರ್. ಆಯಿತಾ? 675 ಅಂದರೆ ಎಷ್ಟು? 675. ಕ್ವಶನ್ ನಂಬರ್ 21ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ರೆಕ್ಟ್ಯಾಂಗಲ್ ಅಂತ. ರೆಕ್ಟ್ಯಾಂಗಲ್ ಅಂದ ತಕ್ಷಣ ರೆಕ್ಟ್ಯಾಂಗಲ್ ಫಿಗರ್ ಬರ್ಕೊಳ್ಳಿ, ಪೆರಿಮೀಟರ್ ಮತ್ತು ಏರಿಯಾದು ಫಾರ್ಮುಲಾ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದಾದಮೇಲೆ ಕ್ವಶನ್ ನಂಬರ್ 22 ಅಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ದು ಆನ್ಸರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಎಷ್ಟಿದೆ? 102 ಸೆಂಟಿಮೀಟರ್ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಕೊಟ್ಬಿಟ್ಟು ಲೆಂತ್ ಕೊಟ್ಟಿದ್ದಾನೆ. ನೋಡಿ, ಲೆಂತ್ 3 more than twice the breadth ಅಂತ ಕೊಟ್ಟಿದ್ದಾನೆ. ಆಯಿತಾ? ಲೆಂತ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3 more than twice the breadth ಅಂತ ಕೊಟ್ಟಿದ್ದಾನೆ. ಸೊ ಈ ರೀತಿ ಬರ್ಕೊಳ್ಳಿ. ರಿಪೀಟ್ ಮಾಡ್ತೀನಿ ನೋಡಿ. ಲೆಂತ್ ಏನಂತ ಕೊಟ್ಟಿದ್ದಾನೆ? ಲೆಂತ್ ಈಸ್ 3 more than twice the breadth ಅಂತ ಕೊಟ್ಟಿದ್ದಾನೆ. ಆಯಿತಾ? ಲೆಂತ್ ಈಸ್ 3 more than twice the breadth ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ. ಬರ್ಕೊಂಡು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏರಿಯಾನ ಫೈಂಡ್ ಔಟ್ ಮಾಡಬೇಕಂತ. ಆಯಿತಾ? ನೋಡಿ, ಪೆರಿಮೀಟರ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡಿ. ಏನಿದೆ ಪೆರಿಮೀಟರ್ ಫಾರ್ಮುಲಾ? 2 into L plus B. ಆಯಿತಾ? ಪಿ ಅಂದರೆ ಎಷ್ಟು? 102. ಪಿ ಅಂದರೆ 102. ನೆಕ್ಸ್ಟ್ ಎಲ್ ಅಂದ್ರೇನು? ಎಲ್ ಅಂದರೆ ಕೊಟ್ಟಿದೆ ನೋಡಿ. ಇದನ್ನು ಬರ್ಕೋಬೇಕು. ಎಲ್ ಜಾಗಕ್ಕೆ ಇಷ್ಟನ್ನು ಬರ್ಕೋಬೇಕು. 3 plus 2B ಪ್ಲಸ್ ಬಿ. ಆಯಿತಾ? 2 1s 2 5s 2 1s. ಇದೇನಾಗುತ್ತೆ? 3 ಪ್ಲಸ್ 2B ಪ್ಲಸ್ ಬಿ 3B ಆಗುತ್ತೆ. ಆಯಿತಾ? ಇವೆರಡನ್ನೂ ಆ್ಯಡ್ ಮಾಡ್ಕೋಬೋದು. 2B ಪ್ಲಸ್ ಬಿ 3B ಆಗುತ್ತೆ. 3 ಪ್ಲಸ್ 3B ಆಗುತ್ತೆ. ಆಯಿತಾ? 51
ಮೈನಸ್ 3 ಇಸ್ ಈಕ್ವಲ್ ಟು 3b. 51 3 ಅಂದರೆ ಎಷ್ಟಾಗುತ್ತೆ? 48. ದಟ್ ಈಸ್ ಈಕ್ವಲ್ ಟು 3b. ಆಯಿತಾ? ಇದು 48ನ ಡಿವೈಡ್ ಮಾಡಿ. 3 1s 3 6. b ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಆಗುತ್ತೆ. b ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ನೆಕ್ಸ್ಟು ಎಲ್ ಅಂದ್ರೆ ಏನು? ಎಲ್ ಈಸ್ ಈಕ್ವಲ್ ಟು 3 + 2b ಆಯಿತು. ಆಯಿತಾ? ಬಿ ವ್ಯಾಲ್ಯೂ ಬಂದಿದೆ. ಈಗ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಎಲ್ ಅಂದರೆ 3 + 2b ಏನಾಗುತ್ತೆ? 3 + 2 ಇಂಟು ಬಿ ಅಂದರೆ ಎಷ್ಟು? ಬಿ ಅಂದರೆ 16. 3 + 16 ಇಂಟು 2 ಅಂದರೆ 32. 32 + 3 35 ಸೆಂಟಿಮೀಟರ್. ಎಲ್ ಈಸ್ ಈಕ್ವಲ್ ಟು 35 ಸೆಂಟಿಮೀಟರ್, ಬಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದ್ರೇನು? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟಿದೆ? ಲೆಂತ್ 35, ಬ್ರೆಡ್ತ್ 16. 35 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ? 560 ಬರುತ್ತೆ. 560 ಸೆಂಟಿಮೀಟರ್ ಸ್ಕ್ವೇರ್, ಅಥವಾ ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಬರುತ್ತೆ ಆಪ್ಷನ್. ಆಯಿತಾ? ಕ್ವಶನ್ ನಂಬರ್ 22ಗೆ ಏನು ಬರುತ್ತೆ ಆನ್ಸರು? ಕ್ವಶನ್ ನಂಬರ್ 22ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಯಲ್ಲಿ ರೆಕ್ಟ್ಯಾಂಗಲ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ರೆಕ್ಟ್ಯಾಂಗಲ್ ಅಥವಾ ಕನ್ನಡದಲ್ಲಿ ಆಯತ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ರೆಕ್ಟ್ಯಾಂಗಲ್ ಬರ್ಕೊಳ್ಳಿ, ಅದ್ರ ಫಾರ್ಮುಲಾ ಬರ್ಕೊಳ್ಳಿ, ಪೆರಿಮೀಟರ್ ಮತ್ತು ಏರಿಯಾದು. ಅದಾದ್ಮೇಲೆ ಏನು ಕೊಟ್ಟಿದ್ದಾರೆ? ಎ ರೆಕ್ಟ್ಯಾಂಗ್ಯುಲರ್ ಪಿಕ್ಚರ್ ಫ್ರೇಮ್. ಪಿಕ್ಚರ್ ಫ್ರೇಮ್ ಅಂತೆ. ಆಯ್ತಾ? ಪಿಕ್ಚರ್ ಫ್ರೇಮು ಅದು 54 ಸೆಂಟಿಮೀಟರ್ ಉದ್ದ ಇದೆಯಂತೆ. 54 ಸೆಂಟಿಮೀಟರ್ ಉದ್ದ ಇದೆಯಂತೆ. ಅಗಲ 36 ಸೆಂಟಿಮೀಟರ್ ಇದೆಯಂತೆ. ಅಗಲ 36 ಸೆಂಟಿಮೀಟರ್ ಇದೆಯಂತೆ. ಆಯ್ತಾ? ಹಾಗಾದ್ರೆ ವುಡನ್ ಫ್ರೇಮ್ನ ಮಾಡೋಕ್ಕೆ ಎಷ್ಟು ಉದ್ದ ಬೇಕು ಅಂತ ಕೇಳಿದ್ದಾರೆ. ಆಯಿತಾ? ಈ ವುಡನ್ ಫ್ರೇಮ್ ಮಾಡಬೇಕಲ್ಲ, ಸುತ್ತ ವುಡನ್ ಫ್ರೇಮ್ ಮಾಡೋಕ್ಕೆ ಪೆರಿಮೀಟರ್ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ವಾಟ್ ವಿಲ್ ಬಿ ದ ಲೆಂತ್ ಆಫ್ ದ ವುಡನ್ ಫ್ರೇಮ್ ರಿಕ್ವೈರ್ಡ್ ಟು ಮೇಕ್ ಇಟ್? ಅಂದರೆ ಇದ್ರ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು. ವುಡನ್ ಫ್ರೇಮ್ನ ಮಾಡಬೇಕು ಅಂದರೆ ಈ ರೀತಿ ವುಡನ್ ಫ್ರೇಮ್ನ ಮಾಡಬೇಕು ಅಂದರೆ ಇದ್ರ ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಹಾಗಾದರೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ. ಪೆರಿಮೀಟರ್ ಫಾರ್ಮುಲಾ ಬರ್ಕೊಂಡ್ರೆ 2 ಇಂಟು ಎಲ್ ಪ್ಲಸ್ ಬಿ. ಆಯಿತಾ? 2 ಇಂಟು ಎಲ್ ಅಂದರೆ ಎಷ್ಟು? 54. ಬಿ ಅಂದರೆ ಎಷ್ಟು? 36. ಆಯಿತಾ? 2 ಇಂಟು 54 + 36 ಅಂದರೆ ಎಷ್ಟಾಗುತ್ತೆ? 90. 90 ಇಂಟು 2 ಅಂದರೆ ಎಷ್ಟಾಗುತ್ತೆ? 180 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಪೆರಿಮೀಟರ್ 180 ಸೆಂಟಿಮೀಟರ್ ಆಗುತ್ತೆ. ಇದೆಯಾ ಅಲ್ಲಿ? ಇಲ್ಲ. 180 ಸೆಂಟಿಮೀಟರ್ನ 100 + 80 ಸೆಂಟಿಮೀಟರ್ ಅಂತ ಬರ್ಕೋಬೋದು. ಆಯಿತಾ? 100 ಸೆಂಟಿಮೀಟರ್ + 80 ಸೆಂಟಿಮೀಟರ್ ಅಂತ ಬರ್ಕೋಬೋದು. 100 ಸೆಂಟಿಮೀಟರ್ ಅಂದರೆ 1 ಮೀಟರ್ + 80 ಸೆಂಟಿಮೀಟರ್. ಅಲ್ಲಿ ಏನಂತ ಕೊಟ್ಟಿದ್ದಾರೆ? 1 ಮೀಟ್ರ್ 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮೀಟ್ರ್ 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಇದೇನಾಗುತ್ತೆ? 80 ಸೆಂಟಿಮೀಟರ್. ಆಯಿತಾ? 1 ಮೀಟ್ರ್ 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಪೆರಿಮೀಟರ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 23ಗೆ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಷ್ಟೇ ರೆಕ್ಟ್ಯಾಂಗಲ್ ಅಂತ ಪದ ಯೂಸ್ ಮಾಡಿದ್ದಾನೆ. ಸೊ ರೆಕ್ಟ್ಯಾಂಗಲ್ ಫಿಗರ್ ಬರ್ಕೊಳ್ಳಿ, ಅದ್ರ ಫಾರ್ಮುಲಾ ಬರ್ಕೊಳ್ಳಿ, ಪೆರಿಮೀಟರ್ ಮತ್ತು ಏರಿಯಾದು ಫಾರ್ಮುಲಾ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ರೆಕ್ಟ್ಯಾಂಗಲ್ ಪ್ಲಾಟ್ ಇದೆಯಂತೆ. ರೆಕ್ಟ್ಯಾಂಗಲ್ ಪ್ಲಾಟ್ ಇದೆಯಂತೆ ಅಂದರೆ ಆಯತಾಕಾರದ ಒಂದು ಜಾಗ, ಆಯತಾಕಾರದ ಒಂದು ಜಾಗ, ಹೊಲ ಗದ್ದೆ ಏನೋ ಇದೆಯಂತೆ. ಆಯಿತಾ? ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತು 63 ಮೀಟ್ರ್ ಅಂತೆ. ಬ್ರೆಡ್ತ್ 47 ಮೀಟರ್ ಅಂತೆ. ಅದರ ಲೆಂತ್ 60 ಮೀಟರು, ಬ್ರೆಡ್ತ್ 47 ಮೀಟರ್ ಅಂತೆ. ಮತ್ತು ಇದಕ್ಕೆ ಸುತ್ತ ಬೇಲಿ ಹಾಕೋಕ್ಕೆ, ಸುತ್ತ ಗೋಡೆ ಕಟ್ಟೋಕ್ಕೆ, ಸುತ್ತ ಈ ರೀತಿ ಗೋಡೆ ಕಟ್ತಾರಂತೆ. ಸುತ್ತ ಗೋಡೆ ಕಟ್ತಾರೆ ಅಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು. ಆಯಿತಾ? ಅದ್ರ ಸುತ್ತ ಗೋಡೆ ಕಟ್ತಾರಂತೆ. ಸುತ್ತ ಗೋಡೆ ಕಟ್ತಾರೆ ಅಂದರೆ ನಾವೇನು ಮಾಡಬೇಕು? ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಷ್ಟೇ. ಅದು ಇಂಡೈರೆಕ್ಟಾಗಿ ಕೇಳಿದರೆ. ಸೊ ಪೆರಿಮೀಟರ್ ಅಥವಾ ಸುತ್ತಳತೆನ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಮತ್ತು ಪರ್ ಮೀಟರ್ಗೆ ಆಯಿತಾ? ಪರ್ ಮೀಟರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನದು? METRE. ಪರ್ ಮೀಟರ್ಗೆ 120 ರೂಪಾಯಿ ಖರ್ಚಾಗುತ್ತಂತೆ. ಆ ಗೋಡೆ ಕಟ್ಟೋಕ್ಕೆ 1 ಮೀಟ್ರಿಗೆ 120 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದರೆ ಟೋಟಲ್ ಎಷ್ಟು ಖರ್ಚಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಏನು ಪೆರಿಮೀಟರು? ಪೆರಿಮೀಟರ್ ಈಸ್ ಈಕ್ವಲ್ ಟು 2 + L + B.
2 ಇಂಟು ಎಲ್ ಅಂದರೆ 63 ಪ್ಲಸ್ 47 2 ಇಂಟು 60 ಪ್ಲಸ್ 40 ಇದೇನಾಗುತ್ತೆ 110 ಆಗುತ್ತೆ. 110 ಅಂದರೆ ಇದು 220 ಮೀಟ್ರ್ ಆಗುತ್ತೆ. ಆಯಿತಾ, ಪೆರಿಮೀಟರ್ ಏನಾಗುತ್ತೆ 220 ಮೀಟ್ರ್ ಆಗುತ್ತೆ. ಆಯಿತಾ, ಅವ್ನು ಕೇಳಿರೋದು 1 ಮೀಟ್ರಿಗೆ 120 ರೂಪಾಯಿ ಖರ್ಚಾಗುತ್ತಂತೆ. 220 ಮೀಟ್ರಿಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ? ಸೊ ಏನು ಮಾಡಿ, ಟೋಟಲ್ ಕಾಸ್ಟ್ 220 ಮೀಟ್ರಿಗೆ ಎಷ್ಟಾಗುತ್ತೆ 120ನ ಮಲ್ಟಿಪ್ಲೈ ಮಾಡಿ. 120ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 26,400 ರೂಪಾಯಿ ಆಗುತ್ತೆ. 26,400 ರೂಪಾಯಿ ಖರ್ಚಾಗುತ್ತೆ ರುಪೀಸ್. ಆಯಿತಾ, 1 ಮೀಟ್ರಿಗೆ 120 ರೂಪಾಯಿ ಖರ್ಚಾಗುತ್ತಂತೆ ಗೋಡೆ ಕಟ್ಟೋಕ್ಕೆ. ಸೊ ಟೋಟಲಾಗಿ ಪೆರಿಮೀಟ್ರ್ ಎಷ್ಟಿರೋದು ಸುತ್ತಳತೆ 220 ಮೀಟ್ರ್ ಇದೆ. 220 ಇಂಟು 120 ಮಾಡಿ ನಮಗೆ 26,400 ರೂಪಾಯಿ ಖರ್ಚಾಗುತ್ತೆ ಗೋಡೆ ಕಟ್ಟೋಕ್ಕೆ. ಆಪ್ಷನ್ ಬರುತ್ತೆ ಕ್ವಶನ್ ನಂಬರ್ 24ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಸ್ಕ್ವೇರ್ ಪ್ರಾಬ್ಲಮ್ ಅಂತ. ಸ್ಕ್ವೇರ್ ಅಥವಾ ಕನ್ನಡದಲ್ಲಿ ಚೌಕ. ಆಯಿತಾ, ಫಸ್ಟ್ ಏನು ಮಾಡ್ಕೊಳ್ಳಿ, ಸ್ಕ್ವೇರ್ ಫಿಗರ್ ಬರ್ಕೊಳ್ಳಿ, ಪೆರಿಮೀಟರ್ ಮತ್ತು ಏರಿಯಾದು ಫಾರ್ಮುಲಾ ಬರ್ಕೊಳ್ಳಿ. ಅದಾದ್ಮೇಲೆ ಏನು ಕೊಟ್ಟಿದ್ದೇನೆ ನಾನು, ಟೋಟಲ್ ಲೆಂತ್ ಆಫ್ ದ ಫೆನ್ಸ್ ಕೊಟ್ಟಿದ್ದೇನೆ. ಟೋಟಲ್ ಲೆಂತ್ ಆಫ್ ದ ಫೆನ್ಸ್ ಅಂದ್ರೆ ಏನು? ಟೋಟಲ್ ಲೆಂತ್ ಆಫ್ ದ ಫೆನ್ಸ್ ಅಂದರೆ ಪೆರಿಮೀಟರ್ ಕೊಟ್ಟಿದ್ದೇನೆ. ಟೋಟಲ್ ಲೆಂತ್ ಆಫ್ ದ ಫೆನ್ಸ್, ಮೈದಾನದ ಸುತ್ತಲಿನ ಬೇಲಿಯ ಉದ್ದ. ಮೈದಾನದ ಸುತ್ತಲಿನ ಬೇಲಿಯ ಉದ್ದ, ಮೈದಾನದ ಸುತ್ತಲಿನ ಬೇಲಿಯ ಉದ್ದ ಕೊಟ್ಟಿದ್ದಾನೆ. ಹಂಗಂದ್ರೆ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಎಷ್ಟಿದೆ 308 ಮೀಟರ್ ಕೊಟ್ಬಿಟ್ಟು, ಆಯಿತಾ, ಅದ್ರ ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಅದ್ರ ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸೊ ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಅಂದರೆ 4a. ಆಯಿತಾ, ಪೆರಿಮೀಟರ್ ಅಂದರೆ 308 4a. ಆಯಿತಾ, ಇದನ್ನು ಡಿವೈಡ್ ಮಾಡಿ. ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ 4 1s 4 7s 28 ಆಗುತ್ತೆ. 4 7s 28 ಆಗುತ್ತೆ. ನೆಕ್ಸ್ಟು 4 7s 28 ಆಗುತ್ತೆ. ಆಯಿತಾ, ಅದ್ರ ಸೈಡು ಡೈರೆಕ್ಟಾಗಿ ಬಂದ್ಬಿಡುತ್ತೆ 77 ಮೀಟರ. 77 ಮೀಟರ್ ಆಗುತ್ತೆ. ಆಯಿತಾ, ಇದ್ರ ಏನು ಬರುತ್ತೆ 77 ಮೀಟರ್ ಅದ್ರ ಸೈಡು. ಆಯಿತಾ, ಸ್ಕ್ವೇರ್ ಅಂದರೆ 4 ಸೈಡು ಸೇಮ್ ಲೆಂತ್ ಇದ್ದರೆ ಅದನ್ನು ಸ್ಕ್ವೇರ್ ಅಂತ ಹೇಳ್ತಾರೆ. ಎಲ್ಲ ಸೈಡು 77 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 25ಗೆ? ಕ್ವಶನ್ ನಂಬರ್ 25ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಸ್ಕ್ವೇರ್ ಪ್ರಾಬ್ಲಮ್ ಅಂತ. ಆಯಿತಾ, ಫಸ್ಟ್ ಫಿಗರ್ ಬರ್ಕೊಳ್ಳಿ, ಆಮೇಲೆ ಫಾರ್ಮುಲಾ ಬರ್ಕೊಳ್ಳಿ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ರಾಹುಲ್ ಅನ್ನೋನು ಈ ಸ್ಕ್ವೇರ್ ಫೀಲ್ಡ್ ಸುತ್ತ 5 ರೌಂಡು ಓಡ್ತಾನಂತೆ. ಆಯಿತಾ, ರಾಹುಲ್ ಅನ್ನೋನು ಈ ಚೌಕಾಕಾರದ ಮೈದಾನ ಸುತ್ತ 5 ರೌಂಡು ಓಡ್ತಾನಂತೆ. ಹಾಗಾದರೆ ಅವನು ಎಷ್ಟು ಉದ್ದ ಓಡಿದ್ದಾನೆ, ಆಯಿತಾ, ಟೋಟಲ್ ಡಿಸ್ಟೆನ್ಸು ಎಷ್ಟು ಓಡಿದ್ದಾನೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದ್ರ ಸುತ್ತ ಓಡಿದ್ದಾನೆ ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು? ಅದ್ರ ಸುತ್ತ ಓಡಿದ್ದಾನೆ ಅಂದರೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಮತ್ತು ಇದ್ರ ಸೈಡ್ದು ಲೆಂತ್ ಕೊಟ್ಟಿದ್ದಾನೆ. ಒಂದು ಸೈಡು 95 ಮೀಟರ್ ಅಂತ. ಒಂದು ಸೈಡು 95 ಮೀಟರ್ ಅಂದರೆ ಎಲ್ಲ ಸೈಡು ಸೇಮ್ ಇರುತ್ತೆ. ಆಯಿತಾ, ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಏನಿದೆ 4 ಇಂಟು ಎ. 4 ಇಂಟು ಎ ಅಂದರೆ 95. 4 ಇಂಟು 95 ಅಂದರೆ ಎಷ್ಟಾಗುತ್ತೆ 380 ಮೀಟರ್ ಆಗುತ್ತೆ. ಪೆರಿಮೀಟರ್ ಎಷ್ಟಾಗುತ್ತೆ? ಪೆರಿಮೀಟರು 380 ಮೀಟರ್ ಆಗುತ್ತೆ. ಇದು ಒಂದು ರೌಂಡ್ಗೆ, ಒಂದು ಸುತ್ತಿಗೆ. ಪೆರಿಮೀಟರ್ ಅಂದರೆ ಒಂದು ಸುತ್ತು ಬಂದರೆ 308 ಮೀಟರ್ ಆಗುತ್ತೆ. ಅವನು ಕೇಳಿರೋದು ಎಷ್ಟು? 5 ರೌಂಡು. 5 ರೌಂಡ್ ಓಡ್ತಾ ಇರೋದು ಅವನು. 5 ರೌಂಡ್ ಓಡ್ತಾ ಇದ್ದಾನೆ ಅಂದರೆ ಎಷ್ಟು ಸುತ್ತಾಗುತ್ತೆ ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. 5 ರೌಂಡ್ಗೆ ಎಷ್ಟಾಗುತ್ತೆ? ಇದನ್ನು 5 ಇಂಟು 380 ಮಾಡಿ. 5 ಇಂಟು 380 ಮಾಡಿ. ಆಯಿತಾ, 5 ರೌಂಡು 5 ಇಂಟು 380 ಮಾಡಿದ್ರೆ ಎಷ್ಟು ಬರುತ್ತೆ? 1900 ಮೀಟರ್ ಆಗುತ್ತೆ. ಆಯಿತಾ, ಟೋಟಲ್ ಡಿಸ್ಟೆನ್ಸು ರಾಹುಲ್ ಎಷ್ಟು ಓಡಿದೆ ಅಂದರೆ 1900 ಮೀಟರ್ ಆಗುತ್ತೆ. ಕ್ವಶನ್ ನಂಬರ್ 26ಗೇನು? ಕ್ವಶನ್ ನಂಬರ್ 26ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ಏನು ಕೊಟ್ಟಿದ್ದೇನೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಫೀಲ್ಡ್ ಇದೆಯಂತೆ. ಒಂದು ರೆಕ್ಟ್ಯಾಂಗಲ್ ಫೀಲ್ಡ್ ಇದೆಯಂತೆ. ಅದಕ್ಕೆ ಟೋಟಲ್ ಆಗಿ ಫೆನ್ಸ್ ಹಾಕೋಕ್ಕೆ, ಅದ್ರ ಸುತ್ತ ಟೋಟಲ್ ಆಗಿ ಒಂದು ರೌಂಡ್ ಫೆನ್ಸ್ ಹಾಕೋಕ್ಕೆ, ಅದ್ರ ಸುತ್ತ ಟೋಟಲ್ ಆಗಿ ಒಂದು ರೌಂಡ್ ಫೆನ್ಸ್ ಹಾಕೋಕ್ಕೆ 3200 ರೂಪಾಯಿ ಖರ್ಚಾಗುತ್ತಂತೆ. ಆಯಿತಾ, ಟೋಟಲ್ ಆಗಿ ಫೆನ್ಸ್ ಆಗೋಕ್ಕೆ 3200 ರೂಪಾಯಿ ಖರ್ಚಾಗುತ್ತಂತೆ ಪರ್ ಮೀಟರ್. 1 ಮೀಟ್ರಿಗೆ 40 ರೂಪಾಯಿ ಖರ್ಚಾಗುತ್ತಂತೆ. ಆಯಿತಾ, ಅದು ಕೊಟ್ಟಿದ್ದಾನೆ. ಅದಾದಮೇಲೆ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಎಷ್ಟಿದೆ? 24 ಮೀಟರ್ ಇದೆಯಂತೆ. ಲೆಂತ್ ಕೊಟ್ಬಿಟ್ಟು ಬ್ರೆಡ್ತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ.
ಬ್ರೆಡ್ತ್ ಅಂದರೆ ಅಗಲನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ, ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಒಂದು ರೆಕ್ಟ್ಯಾಂಗಲ್ ಫೀಲ್ಡ್ ಇದೆಯಂತೆ, ಆಯಿತಾ, ಅದ್ರ ಸುತ್ತ ಫೆನ್ಸ್ ಹಾಕೋಕ್ಕೆ, ಅದ್ರ ಸುತ್ತ ಬೇಲಿ ಹಾಕೋಕ್ಕೆ ಟೋಟಲಾಗಿ 3200 ರೂಪಾಯಿ ಖರ್ಚಾಗುತ್ತಂತೆ. ಆಯಿತಾ, ಪರ್ ಮೀಟರ್ಗೆ 40 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದರೆ ಅದ್ರ ಅಗಲನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಲೆಂತ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಬಿಟ್ಟು ಬ್ರೆಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ, ಇದರಿಂದ ಏನು ಗೊತ್ತಾಗುತ್ತೆ? ಟೋಟಲ್ ಕಾಸ್ಟು ಪೆರಿಮೀಟರ್ ಬರುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ, ಆಯಿತಾ, ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗಿದೆ? ಟೋಟಲ್ 3200 ರೂಪಾಯಿ ಖರ್ಚಾಗಿದೆ. ಆಯಿತಾ, ಪರ್ ಮೀಟರ್ಗೆ ಎಷ್ಟು ಖರ್ಚಾಗಿದೆ? ಪರ್ ಮೀಟರ್ಗೆ 40 ರೂಪಾಯಿ ಖರ್ಚಾಗಿದೆ. ಆಯಿತಾ, ಟೋಟಲ್ ಕಾಸ್ಟ್ನ ಪರ್ ಮೀಟರಿಂದ ಡಿವೈಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಆಯಿತಾ, 10 ಡಮಾರ್ ಆಗುತ್ತೆ. 4 1s 4 8s ಪಕ್ಕ 0 ಇದೆ, 0 ಹಾಕೊಳ್ಳಿ. ಸೊ ನಮಗೆ ಪೆರಿಮೀಟರ್ ಡೈರೆಕ್ಟಾಗಿ ಬರುತ್ತೆ. ಆಯಿತಾ, ಪೆರಿಮೀಟರ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೆರಿಮೀಟರ್ ಇದನ್ನ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. 2 × L + B. ಪೆರಿಮೀಟರ್ ಅಂದರೆ 80, ಆಯಿತಾ, L ಅಂದರೆ 24 + B. ಸಿಂಪ್ಲಿಫೈ ಮಾಡಿ ನಮಗೆ ಬ್ರೆಡ್ ಸಿಗುತ್ತೆ. 2 1s 2 4s 24 + B, ಆಯಿತಾ, 40. 24 ಈ ಕಡೆ ಬಂದರೆ -24 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು B. ಆಯಿತಾ, 40 24 ಕಳೆದ್ರೆ ಎಷ್ಟಾಗುತ್ತೆ? ಬ್ರೆಡ್ತ್ ಈಸ್ ಈಕ್ವಲ್ ಟು 16 ಮೀಟರ್ ಆಗುತ್ತೆ. ಆಯಿತಾ, ಬ್ರೆಡ್ತ್ ಈಸ್ ಈಕ್ವಲ್ ಟು 16 ಮೀಟರ್ ಆಗುತ್ತೆ. ಆಯಿತಾ, ಇದು ಎಷ್ಟು ಬರುತ್ತೆ? ಬ್ರೆಡ್ತು 16 ಮೀಟರ್ ಬರುತ್ತೆ. ಇಷ್ಟೇನು. ಆಯಿತಾ, ಕ್ವಶನ್ ನಂಬರ್ 27 ಏನು ಬರುತ್ತೆ? ಕ್ವಶನ್ ನಂಬರ್ 27ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಕ್ವೇರ್ ಗಾರ್ಡನ್ ಇದೆಯಂತೆ, ಒಂದು ಚೌಕಾಕಾರದ ಗಾರ್ಡನ್ ಇದೆಯಂತೆ. ಅದ್ರ ಸುತ್ತ ರೇಷ್ಮಾ ಅನ್ನೋರು ಓಡ್ತಾ ಇದ್ದಾರಂತೆ, ರನ್ ಮಾಡ್ತಾ ಇದ್ದಾರಂತೆ. ಆಯಿತಾ, ಅದ್ರದ್ದು ಸ್ಕ್ವೇರ್ದು ಒಂದು ಸೈಡ್ ಲೆಂತ್ ಕೊಟ್ಟಿದ್ದಾರೆ 85 ಮೀಟರ್ ಅಂತೆ. 85 ಮೀಟರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ರೇಷ್ಮಾ ಒಂದು ಸ್ಟೆಪ್ಪಲ್ಲಿ 50 ಸೆಂಟಿಮೀಟರ್ನ ಕವರ್ ಮಾಡ್ತಾರಂತೆ. ಒಂದು ಹೆಜ್ಜೆ ಏನಾರ ಇಟ್ಟರೆ, ರನ್ ಮಾಡ್ಬೇಕಾರೆ ಒಂದು ಸ್ಟೆಪ್ ಏನಾರ ಇಟ್ಟರೆ 50 ಸೆಂಟಿಮೀಟರ್ ಕವರ್ ಆಗುತ್ತಂತೆ. ಆಯಿತಾ, ಒಂದು ಹೆಜ್ಜೆಗೆ 50 ಸೆಂಟಿಮೀಟರ್ ಕವರ್ ಮಾಡ್ತಾ ಇದ್ದಂತೆ. ಹಾಗಾದರೆ ಅವರು ಈ ಪಾರ್ಕ್ ಸುತ್ತ ಒಂದು ರೌಂಡ್ ಬರೋಷ್ಟೊಳಗಡೆ ಎಷ್ಟು ಹೆಜ್ಜೆನ ಇಡಬೇಕಾಗುತ್ತೆ, ಎಷ್ಟು ಸ್ಟೆಪ್ನ ಹಾಕಬೇಕಾಗುತ್ತೆ, ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಸೊ ಏನು ಮಾಡಿ? ಫಸ್ಟು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಏನಿದೆ ಪೆರಿಮೀಟರ್ ಫಾರ್ಮುಲಾ? ಪೆರಿಮೀಟರ್ ಈಸ್ ಈಕ್ವಲ್ ಟು 4A. ಆಯಿತಾ, 4A ಅಂದರೆ ಎಷ್ಟು? 85. 4 × 85 ಅಂದರೆ ಎಷ್ಟು ಬರುತ್ತೆ? 4 × 85 ಅಂದರೆ 340 ಬರುತ್ತೆ. ಆಯಿತಾ, 340 ಮೀಟರ್ ಬರುತ್ತೆ. ಆಯಿತಾ, ಪೆರಿಮೀಟರ್ ಏನು ಬರುತ್ತೆ? 340 ಮೀಟರ್ ಬರುತ್ತೆ. ಒಂದು ರೌಂಡ್ ಓಡಬೇಕು ಅಂದರೆ ಅವರು 340 ಮೀಟ್ರ್ ಓಡಬೇಕಾಗುತ್ತೆ. ರೇಷ್ಮನ್ನವರು ಈ ಪಾರ್ಕ್ ಸುತ್ತ ಒಂದು ಸುತ್ತಬೇಕು ಅಂದರೆ 340 ಮೀಟ್ರ್ ಓಡಬೇಕಾಗುತ್ತೆ. ಅವ್ರು ಕೇಳಿರೋದು, ಅವ್ರು ಒಂದು ಸ್ಟೆಪ್ಗೆ 50 ಸೆಂಟಿಮೀಟರ್ ಹೆಜ್ಜೆ ಇಡ್ತಾರಂತೆ. ಒಂದು ಹೆಜ್ಜೆಗೆ 50 ಸೆಂಟಿಮೀಟರ್ ಆಗುತ್ತಂತೆ. ಒಂದು ಹೆಜ್ಜೆ ಅಥವಾ ಒಂದು ಸ್ಟೆಪ್ಗೆ 50 ಸೆಂಟಿಮೀಟರ್ ಆಗುತ್ತಂತೆ. ಹಾಗಾದರೆ ಪಾರ್ಕ್ ಸುತ್ತ ಬರಬೇಕು ಅಂದರೆ ಎಷ್ಟು ಹೆಜ್ಜೆ ಇಡಬೇಕು, ಎಷ್ಟು ಸ್ಟೆಪ್ ಹಾಕಬೇಕು ಅಂತ ಕೇಳಿದ್ದಾರೆ. ಅದಕ್ಕೇನು ಮಾಡಿ ಗೊತ್ತಾ? ನೋಡಿ, ಇದ್ರ ಮೀಟರ್ ಇದೆ, ಇದು ಸೆಂಟಿಮೀಟರ್ ಇದೆ. ಇದು ಸೆಂಟಿಮೀಟ್ರಲ್ಲಿದೆ, ಇದು ಮೀಟ್ರಲ್ಲಿ ಇದೆ. ಸೊ ಇದನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ. ಸೆಂಟಿಮೀಟರ್ಗೆ ಯಾವ ರೀತಿ ಮಾಡ್ತೀರಾ? 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್. ಆಯಿತಾ, ಇದೇನಾಗುತ್ತೆ? 34000 ಸೆಂಟಿಮೀಟರ್ ಆಗುತ್ತೆ. 34000 ಸೆಂಟಿಮೀಟರ್ ಆಗುತ್ತೆ. ಈಗೇನು ಮಾಡಿ? ನಂಬರ್ ಆಫ್ ಸ್ಟೆಪ್ಸ್ ಬೇಕು ಅಂದರೆ ಇದಿದೆಯಲ್ಲ ಟೋಟಲ್ ಡಿಸ್ಟೆನ್ಸು, ಟೋಟಲ್ ಪೆರಿಮೀಟರು 30, ಅದರಲ್ಲಿ 50 ಸೆಂಟಿಮೀಟರ್ನ ಡಿವೈಡ್ ಮಾಡಿ. ಇದು ಸೆಂಟಿಮೀಟರ್ ಇದೆ, ಇದು ಸೆಂಟಿಮೀಟರ್ ಇದೆ. ಆ ಥರ ಇದ್ದರೆ ಡಿವೈಡ್ ಮಾಡ್ಬೋದು. 10 ಡಮಾರ್ ಆಗುತ್ತೆ. ಆಯಿತಾ, ಇದನ್ನು ಡಿವೈಡ್ ಮಾಡೋದು ಎಷ್ಟಾಗುತ್ತೆ? 680 ಸ್ಟೆಪ್ ಬರುತ್ತೆ. 680 ಸ್ಟೆಪ್ಸ್ ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ. ಆಯಿತಾ, ಈ ಪಾರ್ಕ್ ಸುತ್ತಕ್ಕೆ ಒಂದು ರೌಂಡ್ ಸುತ್ತಕ್ಕೆ ಅವ್ರನ್ನು 680 ಸ್ಟೆಪ್ಸು ಹಾಕಬೇಕಾಗುತ್ತೆ. 680 ಹೆಜ್ಜೆನ ಇಡಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 28ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಏನು ಕೊಟ್ಟಿದ್ದಾರೆ ಅಂದರೆ, ಅಮಿತ್ ಅನ್ನೋರು ಒಂದು ರೆಕ್ಟ್ಯಾಂಗಲ್ ಪಾರ್ಕ್ ಇದೆಯಂತೆ. ಒಂದು ರೆಕ್ಟ್ಯಾಂಗಲ್ ಪಾರ್ಕ್ ಸುತ್ತ ಅಮಿತ್ ಅನ್ನೋರು ಪ್ರತಿದಿನ 6.5 ಕಿಲೋಮೀಟರ್ ಜಾಗ್ ಮಾಡ್ತಾರಂತೆ. ಓಕೆನಾ? ಅಮಿತ್ ಅನ್ನೋರು ಒಂದು ರೆಕ್ಟ್ಯಾಂಗಲ್ ಪಾರ್ಕ್ ಸುತ್ತ ಪ್ರತಿದಿನ 6.5 ಕಿಲೋಮೀಟರ್ ಜಾಗ್ ಮಾಡ್ತಾರಂತೆ. ಆಯಿತಾ, ರೆಕ್ಟ್ಯಾಂಗಲ್ ಪಾರ್ಕ್ ಲೆಂತ್ ಕೊಟ್ಟಿದ್ದಾರೆ 750 ಮೀಟರ್, ಅದು
ಬ್ರೆಡ್ ಕೊಟ್ಟಿದ್ದಾರೆ, ಉದ್ದ ಅಗಲ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅವ್ರು ಕೇಳಿದ್ದಾರೆ ಹಾಗಾದ್ರೆ ಪಾರ್ಕ್ ಸುತ್ತ ಪ್ರತಿದಿನ ಎಷ್ಟು ರೌಂಡು ಅಮಿತ್ ಅವರು ಜಾಗ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಹಂಗಂದ್ರೆ ಏನ್ ಫೈಂಡ್ ಔಟ್ ಮಾಡಬೇಕು? ಹಂಗಂದ್ರೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು, ಆಯ್ತಾ? ಫಸ್ಟ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಎಲ್ ಅಂದ್ರೆ ಎಷ್ಟು? ಲೆಂತು 750 ಮೀಟರ್ ಇದೆ, ಬ್ರೆಡ್ತ್ ಎಷ್ಟಿದೆ? 550 ಮೀಟರ್ ಇದೆ, ಆಯ್ತಾ? 2 ಇಂಟು ಇವೆರಡನ್ನೂ ಆ್ಯಡ್ ಮಾಡಿ 550 750 ಎಷ್ಟಾಗುತ್ತೆ? 2600 ಆಗುತ್ತೆ. ಇದನ್ನ ಆ್ಯಡ್ ಮಾಡೋದು 1300 ಆಗುತ್ತೆ. 1300 ಆಗುತ್ತೆ, ಆಯ್ತಾ? ಇಲ್ಲಿ ನೋಡಿ 700 ಪ್ಲಸ್ 500 ಎಷ್ಟಾಗುತ್ತೆ? 700 ಪ್ಲಸ್ 500 1200 ಆಗುತ್ತೆ. 50 ಪ್ಲಸ್ 1300 ಆಗುತ್ತೆ. ಸರಿ ಇದೆ, ಆಯ್ತಾ? ಮಲ್ಟಿಪ್ಲೈ ಮಾಡಿದ್ರೆ ಇದು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2600 ಏನಾಗುತ್ತೆ? ಮೀಟರ್ ಆಗುತ್ತೆ. ಇದು ಮೀಟರ್ ಇರೋದ್ರಿಂದ ಇದು ಮೀಟರ್ಲೇ ಬರುತ್ತೆ, ಆಯ್ತಾ? ಪೆರಿಮೀಟರ್ ಎಷ್ಟು ಬರುತ್ತೆ? ಪೆರಿಮೀಟರು 2600 ಮೀಟರ್ ಆಗುತ್ತೆ, ಆಯ್ತಾ? ಈಗೇನು ಮಾಡಿ, ಅವ್ರು ಎಷ್ಟು ಕಿಲೋಮೀಟರ್ ಜಾಗ್ ಮಾಡ್ತಾ ಇದ್ರು? 6.5 ಕಿಲೋಮೀಟರ್. ಕಿಲೋಮೀಟರ್ ಐತೆ, ಅದನ್ನ ಕನ್ವರ್ಟ್ ಮಾಡಿ. 6.5 ಇಂಟು ಕೆ ಅಂದ್ರೆ 1000. ಕೆ ಅಂದ್ರೆ ಎಷ್ಟು? ಕೆ ಅಂದ್ರೆ 1000 ಮೀಟರ್. ಹಂಗೆ ಬರ್ಕೊಳ್ಳಿ. ಇದು ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ? 6500, ಆಯ್ತಾ? 6500 ಮೀಟರ್ ಆಗುತ್ತೆ, ಆಯ್ತಾ? ಅಮಿತ್ ಅನ್ನೋರು 6500 ಮೀಟರ್ ಪ್ರತಿದಿನ ಜಾಗ್ ಮಾಡ್ತಾರಂತೆ. ಆ ಪಾರ್ಕ್ ಪೆರಿಮೀಟರ್ ಎಷ್ಟಿದೆ? ಪಾರ್ಕ್ ಪೆರಿಮೀಟರು 2600 ಮೀಟರ್ ಇದೆ. ಎಷ್ಟು ರೌಂಡ್ ಜಾಗ್ ಮಾಡ್ತಾರೆ ಅಂದ್ರೆ ಹೆಂಗ್ ಮಾಡ್ತೀರಾ? ನಂಬರ್ ಆಫ್ ರೌಂಡು, ಎಷ್ಟು ರೌಂಡ್ ಜಾಗ್ ಮಾಡ್ತಾರೆ ಅಂದ್ರೆ ನಂಬರ್ ಆಫ್ ರೌಂಡ್ಸ್ ಜಾಗ್ ಮಾಡ್ತಾರೆ ಅಂದ್ರೆ 6500 ಡಿವೈಡೆಡ್ ಬೈ 2600 ಡಿವೈಡ್ ಮಾಡಿ. 6500 ಡಿವೈಡೆಡ್ ಬೈ 2600 ಡಿವೈಡ್ ಮಾಡಿ. 20 ಡಮಾರ್ ಆಗುತ್ತೆ. 65/26, ಆಯ್ತಾ? 65/26 ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 2.5 ಬರುತ್ತೆ, ಆಯ್ತಾ? 2.5 ರೌಂಡ್ಸು ಅವರು ಜಾಗ್ ಮಾಡ್ತಾರೆ. ಅಮಿತ್ ಅನ್ನೋರು ಪ್ರತಿದಿನ ಈ ಪಾರ್ಕ್ ಸುತ್ತ, ರೆಕ್ಟ್ಯಾಂಗುಲರ್ ಪಾರ್ಕ್ ಸುತ್ತ 2.5 ರೌಂಡು ಜಾಗ್ ಮಾಡ್ತಾರೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 29ಗೆ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ಏನು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಪಾರ್ಕ್ ಇದೆಯಂತೆ, ಒಂದು ಪಾರ್ಕ್ ಅಥವಾ ಒಂದು ಗಾರ್ಡನ್ ಇದೆಯಂತೆ. ಅದ್ರ ಸುತ್ತ ಬೇಲಿ ಹಾಕ್ಬೇಕಂತೆ. ಅದ್ರ ಲೆಂತ್ ಕೊಟ್ಟಿದ್ದಾರೆ 96 ಮೀಟರ್, ಅದ್ರ ಬ್ರೆಡ್ತ್ ಕೊಟ್ಟಿದ್ದಾರೆ 78 ಮೀಟರ್. ಮತ್ತೆ ಬೇಲಿ ಹಾಕಕ್ಕೆ ಪರ್ ಮೀಟರು 12 ರೂಪಾಯಿ 50 ಪೈಸೆ ಕಾಸ್ಟ್ ಆಗುತ್ತಂತೆ, ಆಯ್ತಾ? ಪ್ರತಿ ಮೀಟರ್ಗೆ 12.5 ರೂಪೀಸ್ ಕಾಸ್ಟ್ ಆಗುತ್ತಂತೆ. 12 ರೂಪಾಯಿ 50 ಪೈಸೆ ಕಾಸ್ಟ್ ಆಗುತ್ತಂತೆ. ಹಾಗಾದ್ರೆ ಇದ್ರ ಸುತ್ತ ಒಂದು ರೌಂಡ್ ಬೇಲಿ ಹಾಕಕ್ಕೆ, ಇದ್ರ ಸುತ್ತ ಒಂದು ರೌಂಡು ಫೆನ್ಸ್ ಅಥವಾ ಬೇಲಿ ಹಾಕಕ್ಕೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು? ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ 2 ಈಸ್ ಈಕ್ವಲ್ ಟು ಎಲ್, 2 ಇಂಟು ಎಲ್ ಪ್ಲಸ್ ಬಿ, ಆಯಿತಾ? ಲೆಂತ್ ಕೊಟ್ಟಿದ್ದಾನೆ 96, ಬ್ರೆಡ್ತ್ ಎಷ್ಟಿದೆ? 78 ಇದೆ, ಆಯಿತಾ? ಎರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 174 ಆಗುತ್ತೆ, ಆಯಿತಾ? ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ 348 ಮೀಟರ್ ಆಗುತ್ತೆ, ಆಯಿತಾ? ಪೆರಿಮೀಟರ್ ಎಷ್ಟಾಗುತ್ತೆ? ಪೆರಿಮೀಟರು 348 ಮೀಟರ್ ಆಗುತ್ತೆ, ಆಯಿತಾ? ಒಂದು ಮೀಟ್ರಿಗೆ 12.5 ರೂಪೀಸ್ ಖರ್ಚಾಗುತ್ತೆ. ಹಾಗಾದರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ? 348 ಮೀಟರ್ ಇದೆ, 348 ಮೀಟರ್ ಇದೆ, ಆಯಿತಾ? ಪ್ರತಿ ಮೀಟರ್ಗೆ 12.5 ರೂಪೀಸು ಖರ್ಚಾಗುತ್ತಂತೆ. ಹಾಗಾದರೆ ಟೋಟಲ್ ಎಷ್ಟು ಖರ್ಚಾಗುತ್ತಂತೆ? 4350 ರೂಪೀಸ್ ಖರ್ಚಾಗುತ್ತೆ, ಆಯಿತಾ? 5 ನೀಟಾಗಿ ಬರೀತೀನಿ. 4350 ರೂಪೀಸ್ ಖರ್ಚಾಗುತ್ತೆ. 4350 ರೂಪಾಯಿ ಖರ್ಚಾಗುತ್ತೆ, ಆಯಿತಾ? ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 30ಗೆ ಆಪ್ಷನ್ ಎ.